ಹಾಯ್ ಫ್ರೆಂಡ್ಸ್, ನಮಸ್ತೆ. ಶ್ರೀಯಾದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಕ್ರಿಸ್ಮಸ್ ಲೈಟ್ಸ್ಗೆ. ಸೊ ಇವತ್ತಿನ ಸ್ಕೂಲ್ ರಜಾ ಸ್ಟಾರ್ಟ್ ಆಗಿದೆ ಅಲ್ವಾ, ಇವಾಗ ಹೋಗ್ತಾ ಇದ್ದೀವಿ. 5:30 ಟೈಮ್. ಇವತ್ತು 3 ಕಡೆ ಪ್ಲೇಸ್ ಡಿಸೈಡ್ ಮಾಡಿದ್ವಿ. ಎಲ್ಲಿ ಹೋಗ್ತಿದ್ದೀವಿ ಅಂತ ನಾನು ನಿಮಗೂ ಕೂಡ ತೋರಿಸ್ತೀನಿ, ಬನ್ನಿ ಹೋಗೋಣ. ಸೊ ನಾವು ಹಿಂಗೆ ರೆಡಿ ಆಗಿದ್ದೀವಿ, ಮಕ್ಳನ್ನ ಕೂಡ ತೋರಿಸ್ತೀನಿ. ತುಂಬ ಚಳಿ ಇರುತ್ತೆ, ಹೆಂಗೆ ರೆಡಿ ಆದ್ರೂ ಜಾಕೆಟ್ ಅಂತ ಹಾಕೊಬೇಕು. ಕವರ್ ಆಗ್ಬಿಟ್ಟಿದ್ದಾರೆ ಅವರು. ಬಟ್ ಏನ್ ಮಾಡೋದು, ಇಲ್ಲಿ ವಿಂಟರ್ ಅಂದ್ರೆ ಫುಲ್ ಚಳಿ. ನಿನಗೆ ಚಳಿ ಇಷ್ಟ. ಓಕೆ ಫ್ರೆಂಡ್ಸ್, ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಕ್ರಿಸ್ಮಸ್ ಲೈಟ್ಸ್ ನಿಮಗೂ ಕೂಡ ತೋರಿಸ್ತೀನಿ. ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ಯಾರೆಲ್ಲ ಕ್ರಿಸ್ಮಸ್ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಮೆರಿ ಕ್ರಿಸ್ಮಸ್. ಸೊ ಇವತ್ತು ನಾವು ಕ್ರಿಸ್ಮಸ್ ಲೈಟ್ಸ್ಗೆ ಹೋಗ್ತಾ ಇದ್ದೀವಿ. ಐ ಹೋಪ್ ನಮ್ಮ ಜೊತೆ ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ಎಷ್ಟು ಟ್ರಾಫಿಕ್ ಇದೆ ಅಂತ ಹೇಳ್ಬಿಟ್ಟು. ಏನೇ ಹೇಳಿ ಕ್ರಿಸ್ಮಸ್ ಟೈಮಲ್ಲಿ ರೋಡ್ಗಳನ್ನ ನೋಡೋಕ್ಕೆ ತುಂಬ ಚಂದ ಅಂತಲೇ ಹೇಳ್ಬೋದು. ನಾನು ತುಂಬ ಸರಿ ಹೇಳಿರ್ತೀನಿ ಈಗಾಗಲೇ. ಬಟ್ ಏನಂದರೆ ಇವಾಗ ರಜಾ ಹಾಲಿಡೇ ಸೀಸನ್ ಆಗಿರೋದ್ರಿಂದ ಎಲ್ಲರಿಗೂ ರಜಾ ಇರುತ್ತೆ, ಹಾಗಾಗಿ ತುಂಬಾ ಟ್ರಾಫಿಕ್ ಇದೆ ಅಂತ ಹೇಳ್ಬೋದು. ಬಟ್ ಇವರೆಲ್ಲ ಇದೇ ಪ್ಲೇಸಿಗೆ ಬರ್ತಿದ್ದಾರೆ ಅಂತ ಏನಿಲ್ಲ, ಡಿಫ್ರೆಂಟ್ ಪ್ಲೇಸಸ್ಗೆ ಹೋಗ್ತಿರ್ತಾರೆ. ಬಟ್ ತುಂಬಾ ಟ್ರಾಫಿಕ್ ಇತ್ತು. ಎಷ್ಟೇ ಟ್ರಾಫಿಕ್ ಇದ್ದರೂ ಕೂಡ ಇಲ್ಲಿ ಸ್ಟಾಪ್ ಆಗೋದಿಲ್ಲ, ಎಲ್ಲೂ ಸ್ಟಕ್ ಆಗೋದಿಲ್ಲ, ತುಂಬ ಹೊತ್ತು ನಿಲ್ಲಬೇಕು ಅನ್ನೋದೇನಿಲ್ಲ. ಸ್ಲೋ ಮೂವಿಂಗ್ ಟ್ರಾಫಿಕ್ ಇರುತ್ತೆ, ಸೊ ಬೇಗನೆ ಹೋಗ್ಬಿಡ್ತೀವಿ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಕ್ಲಿಯರ್ ಆಯಿತು. ಎಲ್ಲ ಕಡೆ ಲೈಟ್ಸು ಮತ್ತು ಎಲ್ಲ ಕಡೆ ಡೆಕೋರೇಷನ್ ಮಾಡಿರ್ತಾರೆ, ನೋಡೋಕ್ಕೆ ಒಂಥರ ಚೆಂದ ಅಲ್ವಾ. ಸೊ ವೆಲ್ಕಮ್ ಟು ದ ಲೈಟ್ ಪಾರ್ಕ್. ಸೊ ನಾವು ಬಂದಿರೋದು ದ ಲೈಟ್ ಪಾರ್ಕ್ ಕ್ರಿಸ್ಮಸ್ ಲೈಟಿಂಗ್ಸ್ನ ನೋಡೋದಕ್ಕೆ. ಇಲ್ಲಿ ನಮ್ಮ ಮನೆಯಿಂದ ಒಂದು 20 ಮಿನಿಟ್ಸ್ ಡ್ರೈವ್ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿತ್ತು ಅಂದರೆ, ನಾನು ಲಾಸ್ಟ್ ಇಯರ್ ತುಂಬಾ ಮಿಸ್ ಮಾಡ್ಕೊಂಡೆ ಅಂತ ಇವಾಗ ಅನ್ನಿಸ್ತಾ ಇದೆ. ಎವ್ರಿ ಇಯರ್ ಡಿಫ್ರೆಂಟಾಗಿ ಮಾಡ್ತಾರೆ. ಹಾಗೆ ಇದು ಒಂಥರ ತುಂಬಾ ಇಷ್ಟ ಆಯಿತು. ಅದು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಯಾಕೆ ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲಿ ತುಂಬ ಪ್ಲೇಸಸ್ ಇರುತ್ತೆ, ಆದರೆ ನಾವು ಯಾಕೆ ಈ ಪ್ಲೇಸ್ನ ಚೂಸ್ ಮಾಡಿದ್ವಿ ಅನ್ನೋದಾದರೆ, ತುಂಬ ರಿವ್ಯೂಸ್ ಎಲ್ಲ ಓದಿದ್ವಿ ಯಾವ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಎಲ್ಲ ಕಡೆಗೂ ಕಂಪೇರ್ ಮಾಡಿದ್ರೆ ಅರ್ಲಿಂಗ್ಟನ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒಂದಷ್ಟು ರಿವ್ಯೂಸ್ ನೋಡಿದ್ವಿ. ಸೊ ಹಾಗಾಗಿ ದ ಲೈಟ್ ಪಾರ್ಕಿಗೆ ಬಂದಿದ್ದು. ಇನ್ನು ಅಮೌಂಟ್ ಬಂದು ಪರ್ ಕಾರ್ $49 ಅಂತ ಇತ್ತು. ಬಟ್ ಸೇಲ್ಸ್ ಟ್ಯಾಕ್ಸ್, ಕ್ರೆಡಿಟ್ ಕಾರ್ಡ್ ಸರ್ವಿಸ್ ಫೀ ಎಲ್ಲ ಸೇರಿ 59ವರೆಗೂ ಆಯಿತು. ಅಂದರೆ ಪರ್ ಕಾರ್ $60 ಬೀಳುತ್ತೆ. ಇನ್ನು ಏನು ಬೇಕಾದರೂ ಆ್ಯಡ್ ಮಾಡ್ಕೊಬೋದು. ಅಂದರೆ ಅವರು ಒಂದಷ್ಟು ಲಿಸ್ಟ್ ಕೊಟ್ಟಿರ್ತಾರೆ ಟಿಕೆಟ್ ಬೈ ಮಾಡಬೇಕಾದ್ರೆ. ಅಂದರೆ ಲೈಟ್ಸ್ದು, ಮ್ಯಾಜಿಕ್ ಗ್ಲಾಸಸ್ ಆಗಿರ್ಬೋದು, ಎಲೆಕ್ಟ್ರಿಕ್ ಲೆಮನರ್ಡ್ಸ್, ಬಕೆಟ್ ಆಫ್ ಮೂವಿ ಥಿಯೇಟರ್, ಪಾಪ್ಕಾರ್ನ್ ಈ ಥರ. ಸೊ 29 ಇದಿಷ್ಟು ತೊಗೊಳ್ತೀವಿ ಒಟ್ಟಿಗೆ ಅನ್ನೋದಾದರೆ. ಇಲ್ಲಾಂದರೆ ಸಪ್ರೇಟಾಗಿ ಒಂದೊಂದಕ್ಕೂ $7 ಅಥವಾ ಮ್ಯಾಜಿಕ್ ಗ್ಲಾಸಸ್ಗೆ $5 ಈಚ್, ಮತ್ತು ಬಕೆಟ್ ಆಫ್ ಮೂವಿ ಥಿಯೇಟರ್ ಪಾಪ್ಕಾರ್ನ್ಗೆ $10 ಈಚ್ ಈ ಥರ ಇರುತ್ತೆ. ಸೊ ಎಲೆಕ್ಟ್ರಿಕ್ ಲೆಮನರ್ಡ್ಗೆ ಬಂದುಬಿಟ್ಟು $5 ಈಚ್, ಅಂದರೆ ಒಬ್ರಿಗೆ $5 ಆಗುತ್ತೆ. ಇನ್ನು ವಾಟರ್ ಬಾಟಲ್ ಕೂಡ ಸಿಗುತ್ತೆ, ಅದು ಕೂಡ $3 ಈಚ್, ಅಂದರೆ ಒಂದಕ್ಕೆ $3 ಆಗುತ್ತೆ. ಮತ್ತು M&M ಆಗಿರ್ಬೋದು, ಪಾಪ್ಸ್, ಬ್ಲಿಂಕ್ ಪಾಪ್ಸ್ ಅಂತ ಏನೇನೋ ಸಿಗುತ್ತೆ, ಇಂಥದ್ದೆಲ್ಲ ಸೇರಿ ಹಾಗೆ $5 ಅಂತ ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಆಲ್ಮೋಸ್ಟ್ ಜಾಸ್ತಿನೇ ಆಗ್ಬಿಡುತ್ತೆ ಅಂತ ಹೇಳ್ಬೋದು. ಬಟ್ ನಾವೇನು ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ, ಬರೀ ಟಿಕೆಟ್ ಒಂದೇ ತೊಗೊಂಡಿದ್ದು. ಬೇರೆದೆಲ್ಲ ನಾನು ಮಕ್ಳಿಗೆ ಹೊರಗಡೆದೆಲ್ಲ ಅಷ್ಟೊಂದು ಕೊಡಿಸೋದಿಲ್ಲ ಅಲ್ವಾ, ಹಾಗಾಗಿ. ಇನ್ನು ಟೋಟಲ್ ಟೈಮ್ 30 to 40 ಮಿನಿಟ್ಸ್ ಅಂತೂ ಬೇಕಾಗುತ್ತೆ. ಇನ್ನು ಈ ಶೋ ಬಂದು November 3rd ಇಂದ January 1st ನಡೀತಾ ಇದೆ. ಟೈಮಿಂಗ್ಸ್ ಬಂದು ಸಂಡೇಸ್ ಟು ಥರ್ಸ್ಡೇಸ್ 5:30 to 10 PM, ಫ್ರೈಡೇಸ್ ಆ್ಯಂಡ್ ಸ್ಯಾಟರ್ಡೇಸ್ 5:30 to 11 PM. ಕ್ರಿಸ್ಮಸ್ ವೀಕ್ ಹವರ್ಸಲ್ಲಿ ಅಂದರೆ December 18 to 25 ಬಂದುಬಿಟ್ಟು 5:30 to 11 PM ಇರುತ್ತೆ. ಓಪನ್ ಕ್ರಿಸ್ಮಸ್ ನೈಟ್, ಅಂದರೆ ಕ್ರಿಸ್ಮಸ್ ನೈಟ್ ದಿನ ಓಪನ್ ಇರುತ್ತೆ. ಸೊ ಇಲ್ಲಿ ಯಾರಾದರೂ ಇದ್ದರೆ ಇಂಟ್ರೆಸ್ಟ್ ಇತ್ತು ಅಂದರೆ ಹೋಗೋರು ಟ್ರೈ ಮಾಡಲಿ ಅನ್ನೋದಕ್ಕೋಸ್ಕರ ಇದಿಷ್ಟು ಡೀಟೇಲ್ಸ್ ಕೊಟ್ಟೆ. ಸೊ ಫೈನಲಿ ಎಂಟರ್ ಆಗ್ತಾ ಇದ್ದೀವಿ. ನಾವು ತೊಗೊಂಡಿರೋ ಟಿಕೆಟ್ಸ್ನ ಇಲ್ಲಿ ಚೆಕ್ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ ಕೇಸ್ ಏನಾದರೂ ನಾವು ಪಾಪ್ಕಾರ್ನ್ ಆಗಿರ್ಬೋದು, ಸನ್ ಗ್ಲಾಸಸ್, ಈ ಥರ ಲೆಮನೇಡ್ಸ್ ಎಲ್ಲ ಏನು ಹೇಳಿದೆ ತೊಗೊಂಡಿಲ್ಲ ಅನ್ನೋದಾದರೆ ಇಲ್ಲೂ ಕೂಡ ನಾವು ಪರ್ಚೇಸ್ ಮಾಡ್ಬೋದು, ಆ ಆಪ್ಷನ್ಸ್ ಕೂಡ ಇರುತ್ತೆ. ತುಂಬಾ ಚೆನ್ನಾಗಿದೆ, ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಆದಷ್ಟು ನಿಮಗೆ ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೀನಿ. ಸೊ ನೀವು ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತೀನಿ. ನಿಮ್ಮನೇಲಿ ಯಾರಾದರೂ ಪುಟ್ಟು ಮಕ್ಕಳಿದ್ರೆ ತೋರಿಸಿ, ಅವರಂತೂ ತುಂಬಾ ಇಷ್ಟಪಟ್ಟು ನೋಡ್ತಾರೆ. ಹಾಗೆ ನಿಮಗೋಸ್ಕರ ಇಷ್ಟು ಎಫರ್ಟ್ಸ್ ತೊಗೊಂಡು ವಿಡಿಯೋ ಮಾಡಿದ್ದೀನಿ. ಈ ಲೈಟ್ಸ್, ಕ್ರಿಸ್ಮಸ್ ಲೈಟ್ಸ್ನ ನೀವು ಕೂಡ ನೋಡಲಿ ಅಂತ ಹೇಳ್ಬಿಟ್ಟು. ಎಷ್ಟು ಲೌಡಾಗಿ ಮ್ಯೂಸಿಕ್ ಹಾಕಿರ್ತಾರೆ ಇಲ್ಲಂತೂ ನೋಡಬೇಕು. ಸೊ ನೀವೇ ಕೇಳಿ ಎಷ್ಟು ಸೌಂಡ್ ಇರುತ್ತೆ ಅಂತ ಹೇಳ್ಬಿಟ್ಟು.
ಇನ್ನೊಂದು ಹೇಳ್ಬೇಕು ಅಂತ ಅನ್ನಿಸ್ತು ನಾನು ನಿಮ್ಮ ಹತ್ರ. ಏನಂತಂದರೆ ಯಾರಿಗಾದ್ರೂ ಬಿಸ್ನೆಸ್ ಐಡಿಯಾಸ್ ಇತ್ತು ಅನ್ನೋದಾದರೆ ಇದು ನೋಡಿದ ತಕ್ಷಣ ನಂಗೆ ಅದೇ ಫಸ್ಟ್ ಥಾಟ್ ಬಂದಿದ್ದು. ನೀವು ಫಸ್ಟಿಂದ ನೋಡಿದ್ರಿ ಈ ಥರ ನಾವು ಕಾರ್ ಸುತ್ಕೊಂಡು ಬರ್ತಾನೇ ಇದ್ದೀವಿ. ಏನಕ್ಕೆ ಅನ್ನೋದಾದರೆ ಟ್ರಾಫಿಕ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ತುಂಬ ಸ್ಲೋ ಆಗಿ ಬರ್ತೀವಿ. ಹಾಗೆ ಒಂದ್ರ ಹಿಂದೆ ಒಂದು ಕಾರು ಬರುತ್ತೆ, ತುಂಬಾ ರಶ್ ಮಾಡೋದಿಲ್ಲ, ಎಲ್ಲೂ ಕೂಡ ಬ್ಲಾಕ್ ಆಗೋದಿಲ್ಲ. ಹಾಗೆ ತುಂಬ ಸ್ಲೋ ಆಗಿ ಎಲ್ಲನೂ ಕವರ್ ಮಾಡ್ಬೋದು. ಮತ್ತು ನಾನು ಏನಕ್ಕೆ ಇದು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅನ್ನೋದಾದರೆ ಯಾರಿಗಾದ್ರೂ ಐಡಿಯಾ ಇದ್ದರೆ ಈ ಥರ ನಮ್ಮ ಬೆಂಗಳೂರಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಆಗಿರ್ಬೋದು ಅಥವಾ ತುಂಬ ದೊಡ್ಡ ಪ್ಲೇಸಲ್ಲಿ ಈ ಥರ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಎಲ್ಲರೂ ಕ್ರಿಸ್ಮಸ್ ಲೈಟ್ಸ್ನ ನೋಡ್ಬೋದು ಪ್ರತಿ ವರ್ಷ. ನ್ಯೂ ಇಯರ್ಗೆ ಅಥವಾ ಕ್ರಿಸ್ಮಸ್ಗೆ ಯಾವಾಗಾದರೂ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿಂದ ನೋಡ್ತಾ ಹೋಗಿ ತುಂಬಾ ಚೆನ್ನಾಗಿದೆ. ರೇಡಿಯೋ ಸ್ಟೇಷನ್ 87.9. ಸೊ ಇದೇ ಇದರ ಸ್ಪೆಷಾಲಿಟಿ. ರೇಡಿಯೋ ಸಿಟಿ 87.9ನ ಆನ್ ಮಾಡಿದ್ರೆ ಇಲ್ಲಿ ಮ್ಯೂಸಿಕ್ನ ಸಿಂಕ್ ಮಾಡಿರ್ತಾರೆ. ಸೊ ಇಲ್ಲಿ ಲೈಟಿಂಗ್ಸ್ಗೂ ಮತ್ತು ಅಲ್ಲಿರುವ ಮ್ಯೂಸಿಕ್ಗೂ ಸಿಂಕ್ ಆಗುತ್ತೆ. ಹಾಗೆ ಎಲ್ಲ ಕಾರ್ಗಳಲ್ಲೂ ಅದೇ ಬರುತ್ತೆ. ಎಲ್ಲರೂ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅವ್ರು ಸ್ಟಾರ್ಟಿಂಗಲ್ಲೇ ಮೆನ್ಷನ್ ಮಾಡಿದ್ರು. ವಿತೌಟ್ ಮ್ಯೂಸಿಕ್ ನಾವು ನೋಡೋಕ್ಕಾಗಲ್ಲ, ಬಟ್ ಈ ಥರ ಮ್ಯೂಸಿಕ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಈ ಮ್ಯೂಸಿಕ್ಗೆ ಹಾಕಿದ್ರೆ ಕಾಪಿ ರೈಟ್ ಆಗುತ್ತೆ, ಸೊ ಬೇರೆದು ಆ್ಯಡ್ ಮಾಡಿದ್ದೀನಿ ನೋಡಿ.
ಈ ಥರ ನಮ್ಮ ಇಂಡಿಯಾದಲ್ಲೂ ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ವ, ಅದೇ ನನ್ನ ಆಸೆ. ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯಾರಿಗಾದ್ರೂ ಶೇರ್ ಮಾಡಿ. ಖಂಡಿತ ಯಾರಿಗಾದ್ರೂ ಬಿಸ್ನೆಸ್ ಪ್ಲ್ಯಾನ್ ಇದ್ದರೆ ಯೂಸ್ ಆಗುತ್ತೆ. ಪರ್ ಕಾರ್ 50 ರೂಪೀಸ್ ಅಂತ ಇಟ್ಟರು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಹಾಗೆ ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ನೋಡಿ ತುಂಬ ಖುಷಿ ಪಡ್ತಾರೆ. ಸೊ ಪ್ರತಿ ವರ್ಷ ಇದೊಂದು ಬಂದರೆ ತುಂಬ ಚೆನ್ನಾಗಿರುತ್ತಲ್ವ. ಸೊ ಹಾಗಾಗಿ ಒಂದು ಪುಟ್ಟು ಐಡಿಯಾ ಥರ ನಾನು ನಿಮ್ಮ ಹತ್ರ ಶೇರ್ ಮಾಡಿದೆ. ಸೊ ಥ್ಯಾಂಕ್ ಯು. ಫ್ರೆಂಡ್ ಕೂಡ ಬರ್ತಿದ್ದಾರೆ ಇನ್ನೊಂದು ಕಾರಲ್ಲಿ, ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಯ್ ಆದ್ಯಾ, how was your ride? Lights ಇಷ್ಟ ಆಯ್ತಾ? It was really good. Yes, it was really good. Really good. You liked it? You enjoyed? And then I inside everything in the lighting style. ಹೌದಾ? And Super. I answered the talking. ಎಲ್ರಿಗೂ ಕೇಳು, ಚೆನ್ನಾಗಿತ್ತಾ? ನಿಮ್ಗೆಲ್ರಿಗೂ ಇಷ್ಟ ಆಯ್ತಾ ಅಂತ? ನಿಮ್ಗೆ ಅಯ್ಯರ್ಗೂ ಇಷ್ಟ ಆಯ್ತಾ ಲೈಟಿಂಗ್ಸ್? ನಮ್ಮ ಜೊತೆ ನಿಮಗೂ ತೋರಿಸಿದೀವಿ ಅಂತ ಹೇಳು. ನಮ್ಮ ಜೊತೆ ನಿಮಗೂ ತೋರಿಸಿದೀವಿ, ಚೆನ್ನಾಗಿದ್ಯಾ? ಕಮೆಂಟ್ ಮಾಡಿ. ನಿಮ್ಗೆಲ್ಲ ಇಷ್ಟ ಆಯ್ತಾ ಲೈಟಿಂಗ್ಸು? ನಾವು ತೋರಿಸಿದ್ವಿ, ನಾವು ಹೋಗ್ಬೇಕಾದ್ರೆ ತುಂಬ ಚೆನ್ನಾಗಿತ್ತು, ನಮ್ಗೆ ತುಂಬ ಇಷ್ಟ ಆಯಿತು. ನಿಮ್ಗೆ ಇಷ್ಟ ಆಯ್ತಾ? ಎಂಜಾಯ್ ಮಾಡಿದ್ರಿ ಅನ್ಕೊಂತೀನಿ. ಮೇರಿ ಕ್ರಿಸ್ಮಸ್. ಮೇರಿ ಕ್ರಿಸ್ಮಸ್. ಎಲ್ಲರೂ ಥ್ಯಾಂಕ್ಸ್ ಹೇಳಿದ್ರಪ್ಪ. ಓಕೆ, ವೆಲ್ಕಮ್ ವೆಲ್ಕಮ್. ಮೆರಿ ಕ್ರಿಸ್ಮಸ್ ಅಂತ ಇಲ್ಲಿ ಹೇಳಿ ರೂಢಿ ಆಗ್ಬಿಟ್ಟಿದ್ದಾರೆ ಸ್ಕೂಲ್ ಹತ್ರ ಎಲ್ಲ. ಸೊ ಹಾಗೆ ನಮಗಂತೂ ಸಖತ್ ಇಷ್ಟ ಆಯಿತು. $50, 50 ಅಲ್ಲ 59 ಆಯಿತು ಟ್ಯಾಕ್ಸ್ ಎಲ್ಲ ಸೇರಿ. ಸೊ ದುಡ್ಡು ಕೊಟ್ಟಿದ್ದ ತಕ್ಕನಾಗಿ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ಅಲ್ಲಿ ಒಂದು FM 87.9 ಹಾಕ್ಕೊಂಡ್ರೆ ಆ ಮ್ಯೂಸಿಕ್ಗೆ ತಕ್ಕನಾಗಿ ಇಲ್ಲಿ ಲೈಟ್ಸ್ ಕೂಡ ಸೆಟ್ ಮಾಡಿರ್ತಾರೆ. ಸೊ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ ಮಕ್ಕಳು ನಾವೆಲ್ಲ. ಬೇರೆ ಕಡೆ ಇನ್ನೂ ಇದೆ ಹೋಗಬೇಕು. ಇವತ್ತು ಒಂದು ಪ್ಲೇಸಿಗೆ ಬಂದಿದ್ದೀವಿ, ನಿಮಗೂ ಕೂಡ ವಿಡಿಯೋ ಮಾಡಿ ತೋರಿಸಿದ್ದೀನಿ. ವಿಡಿಯೋಗಿಂತ ನಾನು ಆ್ಯಕ್ಚುಲಿ ಮೊಬೈಲಲ್ಲೇ ಜಾಸ್ತಿ ನೋಡಿದೆ. ಮೊಬೈಲ್ಗಿಂತ ರಿಯಲಾಗಿ ನೋಡೋಕ್ಕೆ ಸಖತ್ತಾಗಿತ್ತು. ಡಾರ್ಕಲ್ಲಿ ಲೈಟ್ಸು, ಡಿಫ್ರೆಂಟ್ ಕಲರ್ ಲೈಟ್ಸು, ಮ್ಯೂಸಿಕ್ಕು ತುಂಬ ಚೆನ್ನಾಗಿತ್ತು. ನಮ್ಗೆ ಸಖತ್ ಇಷ್ಟ ಆಯಿತು. ಲಾಸ್ಟ್ ಇಯರ್ ಬರೋಕ್ಕಾಗಿರಲಿಲ್ಲ, ಸೊ ಈ ಇಯರ್ ಎಲ್ಲ ಒಂದೊಂದೇ ಕವರ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನಮಗೂ ಕಮೆಂಟಲ್ಲಿ ತಿಳಿಸಿ. ಇಲ್ಲಿ ಯಾರಾದರೂ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ಮೇರಿ ಕ್ರಿಸ್ಮಸ್. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬ ಲೆಂತಿ ಆಗುತ್ತಲ್ವ, ಅದಕ್ಕೋಸ್ಕರ ಕ್ರಿಸ್ಮಸ್ ಲೈಟ್ಸ್ ಮಾತ್ರ ಇರಲಿ ಅಂತ ಹೇಳ್ಬಿಟ್ಟು ಹಾಕಿದ್ದೀವಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ಆ್ಯಕ್ಚುಲಿ ಇನ್ನೂ ಆರಾಧ್ಯ ಅವರು ಬರ್ತಾ ಇದ್ದಾರೆ, ಅವ್ರಿಗೋಸ್ಕರ ಕಾಯ್ತಾ ಇದ್ದೀವಿ. ಅಷ್ಟರಲ್ಲಿ ಇವತ್ತಿನ ವಿಡಿಯೋ ಎಂಡ್ ಮಾಡಿಬಿಟ್ಟು ಮತ್ತೆ ಕಂಟಿನ್ಯೂಷನ್ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀವಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ನಮಸ್ತೆ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ವೇಟ್ ಮಾಡ್ತೀರಿ. ಬಾಯ್ ಬಾಯ್. 1 2 3 ಗೋ.